ನಮಸ್ಕಾರ. ನನ್ನ ಹೆಸರು ಪರಮೇಶ್ವರ್ ಅಂತ. ಈಶ್ ಮಯೂರ ಪ್ರೊಡ್ಯೂಸರ್ ಅನ್ನೋ ಒಂದು ಸಂಸ್ಥೆನ ಕಟ್ಟಿ ಸಿನಿಮಾ ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಕನಸುಗಳನ್ನ ಹೊತ್ಕೊಂಡು ಗಾಂಧಿನಗರದಲ್ಲಿ ಅರಿತಾ ಇದ್ವಿ. ಸೊ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪಾ ಅಂದರೆ, ಉಪೇಂದ್ರ ಸಿನಿಮಾ ರೀ ರಿಲೀಸ್ ಅಂದರೆ ಇದು ಎಲ್ಲಿಂದ ಶುರುವಾಯಿತು ಅಂದರೆ, ಶಿಲ್ಪಾ ಶ್ರೀನಿವಾಸ್ ಸರ್ ಪ್ರೊಡ್ಯೂಸರ್. ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ದಣಿ ನಮಗೆ ಈ ಥಿಯೇಟ್ರ್ ಅನ್ನೋದು ದೇವಸ್ಥಾನ ಇದ್ದಂಗೆ, ಅವ್ರು ಕ್ಲೋಸ್ ಆಗ್ತಾ ಇದ್ರೆ ಒಂಥರ ಹಂಗೆ ಹಿಂಗೆ ಅವ್ರ ದುಃಖಗಳು ತುಂಬ ಇದೆ ಅದ್ರೊಳಗಡೆ. ಸೊ ಅವತ್ತು ನಾನು ಡಿಸೈಡ್ ಮಾಡಿದೆ, ಓಕೆ ಉಪೇಂದ್ರ ಸಿನಿಮಾನ ರಿಲೀಸ್ ಮಾಡೋಣ ಅಂದ್ಕೊಂಡು 25th ಇಯರ್ಗೆ ಮಾಡಬೇಕಿತ್ತು. ಕಾರಣಾಂತರಗಳಿಂದ ಬೇರೆ ಮಾಡಿದ್ರು ಆಗಲಿಲ್ಲ. ಸೊ ಈಗ ಮತ್ತೆ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಅದೇ ಈ ಪ್ರವೀಣ್ ಸರ್ ಹೇಳ್ದಂಗೆ ರಿಲೀಸ್ ಅಲ್ಲಿ ಏನ್ ವಿಶೇಷ ಅಂತ ಹೇಳೋದಾದ್ರೆ, ಒಂದು ಉಪೇಂದ್ರ ಸಿನಿಮಾ ಬರೀ ಸಿನಿಮಾ ಅಲ್ಲ, ಪ್ಯೂರ್ ಎಂಟರ್ಟೈನ್ಮೆಂಟ್ ಮತ್ತೆ ಸ್ಟ್ರಾಂಗ್ ಮೆಸೇಜ್ ಇರುವಂತ ಸಿನಿಮಾ. ಈ ಪ್ಯೂರ್ ಎಂಟರ್ಟೈನ್ಮೆಂಟ್ ಮತ್ತೆ ಸ್ಟ್ರಾಂಗ್ ಮೆಸೇಜ್ ಇರುವಂತ ಸಿನಿಮಾನ ಇಟ್ಕೊಂಡು ಒಂದಷ್ಟು ಏನೋ ಪ್ರಯತ್ನಗಳು, ಈ ಪ್ರಯತ್ನಗಳೆಲ್ಲ ಈಗ ಹೇಳಿದಾಗ ಇದಾಗುತ್ತಾ, ಇದು ಇದು ವರ್ಕ್ ಆಗಲ್ಲ, ಇದಾಗಲ್ಲ ಬಿಡು ಅನ್ನೋ ತರನೇ ಮನಸ್ಥಿತಿ ಬರೋದು. ಆದ್ರೆ ಒಂದು ಸರಿ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ಅದನ್ನ ಜಾರಿಗೆ ತಂದಾಗ ಓಕೆ, ನೆಕ್ಸ್ಟ್ ಸಿನಿಮಾ ಇದು ಹಂಗೆ ಮುಂದುವರಿತಾ ಇರುತ್ತೆ. ಒಂದ್ಸರಿ ಮಾಡ್ಬೇಕು, ಅದನ್ನ ಉಪೇಂದ್ರ ಅನ್ನೋ ಸಿನಿಮಾದಿಂದನೇ ಶುರು ಮಾಡಬೇಕು ಅಂತ ಯೋಜನೆಗಳೆಲ್ಲ ಹಾಕೊಂಡು ಒಂದಷ್ಟೆಲ್ಲ ತಯಾರಿ ನಡೀತಾ ಇದೆ. ಇದರಲ್ಲಿ ಈಗ ವಿಶೇಷ ಏನಪ್ಪಾ ಅಂದ್ರೆ, ಅದೇ ಈ ಸಿನಿಮಾ ರಿಲೀಸ್ ಆದಾಗ ಆಡಿಯನ್ಸ್ಗಳು ಟಿಕೆಟ್ ಪರ್ಚೇಸ್ ಮಾಡ್ತಾರೆ, ಸಿನಿಮಾ ನೋಡಕ್ ಬರ್ತಾರೆ, ಎದ್ದೋಗ್ಬಿಡ್ತಾರೆ, ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇದ್ರ ಜೊತೆ ಒಂದು ಅಡಿಷನಲ್ ಏನಪ್ಪಾ ಅಂದ್ರೆ, ಸಿನಿಮಾ ನೋಡ್ತಾರೆ, ಟಿಕೆಟ್ ಪರ್ಚೇಸ್ ಮಾಡ್ತಾರೆ, ಸಿನಿಮಾ ನೋಡಾದ್ಮೇಲೆ ಇದು ಆಲ್ರೆಡಿ ಜನಗಳಿಗೆಲ್ಲ ತಲೆ ಕೆಡಿಸಿರುವಂತ ಸಿನಿಮಾ, ಈಗಲೂ ಜನಗಳು ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ. ಉಪೇಂದ್ರ ಅಂದ್ರೆ ಏನಿಲ್ಲ, ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಕೇಳ್ತೀವಿ. ಎಕ್ಸಾಂಪಲ್, ಉಪೇಂದ್ರ ಸಿನಿಮಾದಲ್ಲಿ ಎಷ್ಟು ಕಾಸ್ಟ್ಯೂಮ್ ಹಾಕಿದ್ದಾರೆ, ಹಿಂಗೆ ಸಿನಿಮಾಗೆ ರಿಲೇಟೆಡ್ ಕ್ವಶನ್ಗಳನ್ನ ಕೇಳ್ತೀವಿ. ಯಾರು ಅದಕ್ಕೆ ಆನ್ಸರ್ ಮಾಡ್ತಾರೋ ಅವ್ರಿಗೆ ಅವತ್ತಿಂದು ಆ ಶೋದು ಏನ್ ಕಲೆಕ್ಷನ್ ಶೇರ್ ಅಮೌಂಟ್ ಇರುತ್ತಲ್ಲ ಅವರಿಗೆ ಪ್ರೈಸ್ ಮನಿಯಾಗಿ ಕೊಡ್ತೀವಿ. ಇದು ಫಸ್ಟ್ ಪಾಯಿಂಟ್. ಎರಡನೇದು, ಇನ್ನೊಂದು, ಈ ಪ್ರಯತ್ನಗಳು ಈಗ ಹೇಳಿದಾಗ ಇದು ಅಸಾಧ್ಯ, ಇದು ಸಾಧ್ಯ ಇಲ್ಲ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಿಗೂ ಬಂದೇ ಬರುತ್ತೆ. ಬಟ್ ಒಂದು ಬಂಡ ಧೈರ್ಯದಲ್ಲಿ, ಒಂದು ಬಂಡ ಪ್ರಯತ್ನದಲ್ಲಿ ಮಾಡ್ತಾ ಇದೀವಿ. ಫ್ಯಾಮಿಲಿ ಆಡಿಯನ್ಸ್, ಈ ಸಿನಿಮಾಗೆ ಫ್ಯಾಮಿಲಿ ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಒಂದು ಅಡಿಷನಲ್ ಏನು ಅಂದ್ರೆ, ಅವ್ರಿಗೆ 1 year ಫ್ಯಾಮಿಲಿಗೆ ಅವ್ರ ಗ್ಯಾಸ್ ಬಿಲ್ನ ಪೇ ಮಾಡುತ್ತೆ ಕಂಪನಿ, ಜೊತೆಗೆ ಶೇರ್ ಅಮೌಂಟ್. ಓಕೆ, ನೆಕ್ಸ್ಟ್ ರಿಲೀಸ್ ಆಗಿ 25th ತನಕ ನಾವು ಥಿಯೇಟ್ರಲ್ಲಿ ಸಿನಿಮಾ ನಿಲ್ಲಿಸ್ತೀವಿ. 25th ತನಕ ಈ ಪ್ರೋಸೆಸ್ ಆಗ್ತಾ ಇರುತ್ತೆ. 25th ಒಂದು ಮೆಗಾ ಕ್ವಶನ್ ಪ್ಲಾನ್, ತುಂಬಾ ಒಂದು ಏನೋ ಒಂದು ಬೇರೆ ಲೆವೆಲ್ ಅಲ್ಲಿ ಪ್ಲಾನ್ ಮಾಡ್ತೀವಿ. ಅವತ್ತಿನ ದಿನ ಈ 24 days ಏನ್ ಸಿನಿಮಾ ನೋಡಿರ್ತಾರಲ್ಲ ಅವ್ರೆಲ್ಲರಿಗೂ, ಸಿನಿಮಾ ನೋಡಿರೋರಿಗೆ ಅವ್ರಿಗೆ 25th ಒಂದೇ ಒಂದು ಕ್ವಶನ್ ಕೇಳ್ತೀವಿ. ಆ ಕ್ವಶನ್ಗೆ ಯಾರು ಆನ್ಸರ್ ಮಾಡ್ತಾರೋ ಅವತ್ತು ನಿಜವಾಗ್ಲೂ ಅವ್ರಿಗೆ ಸೀರಿಯಸ್ಲಿ 1 ಕೋಟಿ ರೂಪಾಯಿ ಬಹುಮಾನ ಸಿಗುತ್ತೆ. ನೆಕ್ಸ್ಟ್, ಈ ಕಾನ್ಸೆಪ್ಟ್ ಹೇಳುವಾಗ ಕ್ಯಾಶ್ ಇಲ್ಲ, ಅಕೌಂಟ್ ಥ್ರೂನೇ ಸಿಗುತ್ತೆ, ಕಂಪ್ನಿ ಅಕೌಂಟ್ ಥ್ರೂನೇ ಬರುತ್ತೆ. ಹೌದೌದು, ಎಲ್ಲ ಕಟ್ಟಾಗ್ಬಿಟ್ಟೆ ಬರುತ್ತೆ. ಅದೇ ಇದು ಹೇಳ್ದಂಗೆ ನಿಜವಾಗ್ಲೂ ಎಲ್ಲ ಒಳೊಳಗೆ ನಗು ಬರ್ತಿರುತ್ತೆ. ಅಲ್ಲಿ ಅಣ್ಣನು ತಗ್ತವ್ರೆ, ಇರ್ಲಿ, ಏನ್ ತೊಂದ್ರೆ ಇಲ್ಲ. ಒಂದ್ಸರಿ ಎಕ್ಸಿಕ್ಯೂಟ್ ಆಗೋ ತನಕ ಇದು ನಮ್ಗೆ ತುಂಬಾ ಚಾಲೆಂಜಿಂಗ್ ಅನಿಸ್ತಿದೆ, ಬಟ್ ಮಾಡ್ತೀವಿ, ಬಿಡಲ್ಲ. ಇದಕ್ಕೆ ನಮಗೆ ಏನ್ ತಯಾರಿ ಬೇಕು, ಏನೇನು ಅಂತ ಹೇಳ್ಬಿಟ್ಟು ಒಂದು 3-4 months ಇಂದ ತುಂಬಾ ಎಫರ್ಟ್ ಹಾಕ್ಬಿಟ್ಟು
ಇದು ವರ್ಕ್ ಆಗುತ್ತಾ, ಇದು ವರ್ಕ್ ಆದ್ರೆ ಎಷ್ಟು ಟೀಮ್ ಬೇಕು ನಮ್ಗೆ, ಎಷ್ಟು ಜನ ಬೇಕಾಗ್ತಾರೆ ಕರ್ನಾಟಕದಲ್ಲಿ ಎಕ್ಸಿಕ್ಯೂಟ್ ಮಾಡಕ್ಕೆ, ಪ್ರತಿ ಥಿಯೇಟರ್ಗೂ ಎಷ್ಟು ಜನಗಳನ್ನ ಇಟ್ಬಿಟ್ಟು ಕೆಲಸ ಮಾಡಿಸ್ಬೇಕು ಇದನ್ನ ಅಂತ ಎಲ್ಲ ಒಂದು ಒಂದು ಟ್ರಯಲ್ ಅಂಡ್ ಎರರ್ ತರ ಸುಮ್ಮನೆ ಒಂದಷ್ಟು ಒಂದು 10 ಹಳ್ಳಿಗಳಿಗೆ ಹೋಗ್ಬಿಟ್ಟು ಏನೋ ಅಲ್ಲೇನೋ ಒಂದು ಕಾನ್ಸರ್ಟ್ ಮಾಡಿ ಏನೇನೋ ಮಾಡಿದೀವಿ. ಇದೆಲ್ಲ ಐ ಎಂ ಪ್ರೊಡ್ಯೂಸರ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ, ಆ ಚಾನಲ್ ಅಲ್ಲಿ ಎಲ್ಲ ಇದೆ. ಸೊ ಇದನ್ನ ಓವರ್ ಆಲ್ ಎಕ್ಸಿಕ್ಯೂಟ್ ಮಾಡಕ್ಕೆ ಆಲ್ಮೋಸ್ಟ್ ನಮ್ಗೆ ಒಂದು 60 ರಿಂದ 70 ಜನ ಬೇಕಾಗ್ತಾರೆ, ಒಂದು ಟೀಮ್. ಸೊ ಆ 60 ರಿಂದ 70 ಜನನ ಪ್ರತಿ ಒಂದು ಡಿಸ್ಟಿಕ್ ಅಲ್ಲೂ ಇಬ್ಬಿಬ್ರಿಗೆ ಅಪಾಯಿಂಟ್ ಮಾಡ್ಕೋತೀವಿ. ಅಪಾಯಿಂಟ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಉದ್ಯೋಗ ಸೃಷ್ಟಿ ಕಾನ್ಸೆಪ್ಟ್ ಅಷ್ಟೇ. ನಮ್ಮ ಕಂಪ್ನಿ ಕಡೆಯಿಂದ ಒಂದು 60 ಜನನ ಅಪಾಯಿಂಟ್ ಮಾಡ್ಕೊಂಡು ನಾವು ಅನ್ಕೊಂಡಿರೋ ಕಾನ್ಸೆಪ್ಟ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಪ್ರತಿ ಜಿಲ್ಲೆಯಲ್ಲೂ ಎಕ್ಸಿಕ್ಯೂಟ್ ಮಾಡ್ಬಿಟ್ಟು ನಾವೇನ್ ಅನ್ಕೊಂಡಿದೀವಲ್ಲ ಅದನ್ನ ಅಚೀವ್ ಮಾಡಕ್ಕೆ ಎಷ್ಟು ಎಫರ್ಟ್ ಬೇಕು, ಯಾರ್ಯಾರ ಸಹಾಯ ಬೇಕು, ಎಲ್ಲಾರ್ದು ತಗೊಂಡು ಪ್ರಯತ್ನ ಪಡ್ತೀವಿ. ಈ ಪ್ರಯತ್ನ ಸಕ್ಸಸ್ ಆಗ್ಲಿಲ್ಲ ಅಂದ್ರೂ ಮತ್ತೆ ಪ್ರಯತ್ನ ಪಡ್ತಾನೆ ಇರ್ತೀವಿ. ಇದೊಂದೇ ಸಿನಿಮಾಗ್ ಮುಗಿಯಲ್ಲ. ಈ ವಿಚಾರ ಬಗ್ಗೆ ನೆಕ್ಸ್ಟ್ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳ ಪ್ಲಾನ್ ಇದೆ. ಅಂದ್ರೆ ಇದೆಲ್ಲ ಯಾಕೆ ಅಂದ್ರೆ ಹಿಂದೆ ಅಂದ್ರೆ ಹಳೆ ಸಿನಿಮಾಗಳೇ, ಹಿಂದೆ ನಮ್ಮ ಸಿನಿಮಾಗಳು ಯಾವ ತರ ಸಿನಿಮಾಗಳು ಬಂದಿದಾವೆ, ಅವೆಲ್ಲ ಥಿಯೇಟರ್ ಯಾವ ಲೆವೆಲ್ ಅಲ್ಲಿ ಮನೋರಂಜನೆ ಕೊಟ್ಟಿದ್ದಾವೆ. ಸೊ ಇದನ್ನೆಲ್ಲ ಒಂದಷ್ಟು ಈಗೇನೋ ಏನೇನೋ ಮಾತಾಡೋ ಒಂದಷ್ಟು ಜನಗಳಿಗೆ ಅದೊಂದು ರೀಚು. ತುಂಬಾ ಹಿಂದೆ ಇನ್ನೂ ತುಂಬಾ ಒಂದಷ್ಟು ಇದಾವೆ, ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಈ ಪ್ರಯತ್ನಕ್ಕೆ ನೀವೆಲ್ಲರ ಸಪೋರ್ಟ್ ಬೇಕು, ಮತ್ತೆ ಕರ್ನಾಟಕ ಜನಗಳ ಆಶೀರ್ವಾದ ಬೇಕು. ಇದ್ರ ಬಗ್ಗೆ ಇನ್ನು ಏನ್ ಕರೆಕ್ಷನ್ಸು ಅಪ್ಡೇಟು ಏನೇನಿರುತ್ತೋ ಅದೆಲ್ಲ ಆಗ್ತಾ ಇರುತ್ತೆ. ಥ್ಯಾಂಕ್ ಯು.